ಏನೇ ಬರಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗಂದರೆ ಎಲ್ಲರೂ ಆರಾಮಿದ್ರೆ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಮತ್ತು ಇಷ್ಟು ಒಂದು ವಿಡಿಯೋ ಹಾಕಿದೆ, ಮತ್ತು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ನಮ್ಮ ಮಮ್ಮಿ ಮನೆಯಾಗಿದ್ದೆ, ಫುಲ್ ರೆಸ್ಟ್ ಒಳಗದೀನಿ ಫ್ರೆಂಡ್ಸ್. ನಾನು ಅದಕ್ಕೆ ಯಾವುದೇ ವಿಡಿಯೋ ಮಾಡಿಲ್ಲ. ನಾನು ಇವಾಗ ಮಧ್ಯಾಹ್ನಕ್ಕೆ ಅಂಥೇಳಿ ಚಿಕನ್ ಮಾಡಾತಿದ್ದೆ. ಮನೆಗೆ ಹೊಂಟಿದ್ವಲ್ಲ, ಇವತ್ತೊಂದಿನ ತಿಂದು ಆರಾಮಾಗಿ ಹೋಗ್ಬಿಡೋಣ. ಮತ್ತು ನಮ್ಮ ಮನೆಗೆ ಹೋದ್ರೆ ಚಿಕನ್ ತಿನ್ನಂಗಿಲ್ಲ ಅಂಥೇಳಿ ಇಲ್ಲಿನ ಚಿಕನ್ ಎಲ್ಲ ಮಾಡಿಕೊಂಡು ನಮ್ಮ ತಂಗಿ ತಂದು ಕೊಟ್ಟಿದ್ಲು. ಅದಕ್ಕೆ ಮಾಡೋಣ ಅಂತಂದು ಮಾಡಾತಿದ್ದೆ. ಅವಿಯವರು ಬರ್ತೀನಿ ಅಂತ ಹೇಳಿದರು, ಬಟ್ ಅವ್ರು ಮಧ್ಯಾಹ್ನ ಬರಲಿಲ್ಲ, ಸಾಯಂಕಾಲ ತಿಂದ್ರವರು. ಇವಾಗ ನೋಡಿರಿ, ಚಿಕನ್ಗೆ ಉಳ್ಳಾಗಡ್ಡಿ ಹೆಚ್ಚಿದೆ, ಕಣ್ಣೊಳಗೆ ನೀರು ಹಾಕ್ಬಿಟ್ಟಿದ್ವು. ಯಾಕಂದ್ರೆ ಅದಕ್ಕೆ ಭಾಳ ಉಳ್ಳಾಗಡ್ಡಿ ಭಾಳ ಹಾಕಿದ್ವಲ್ಲ, ಅದಕ್ಕಾಗಿ ನನ್ನ ಮಗಳು ಬಗ್ಗೆ ಹೆಚ್ಚಾಗಿ ಬಿಡಾತಿದ್ದಿಲ್ಲ. ನನಗೆ ಬಂದು ಅಡ್ಡ ಹಾಕಾಗತ್ತಿದ್ಲ. ಸೊ ಅದರೊಳಗೆ ಮತ್ತು ಹೆಂಗೆಂಗೋ ಮಾಡಿ ಹೆಚ್ಚಿ ಇಟ್ಟೆ ನೋಡ್ರಿ. ನನ್ನ ಮಗ ಮಲ್ಕೊಂಡಿದ್ದ ಇವತ್ತು. ಹಂಗೆ ನಮ್ಮ ಅತ್ತೆ ಬರಾತಿದ್ರು. ನಮ್ಮ ಅತ್ತೆ ಅಂದರೆ ನಮ್ಮ ಪಪ್ಪ ಅವರ ಅಕ್ಕ. ನಮ್ಮ ಭಾಳ ದಿವಸದಿಂದ ಬರ್ತೀನಿ ಅನ್ನತ್ತಿದ್ರು. ಅವರಿರೋದು ಹುಬ್ಬಳ್ಳಿ ಒಳಗೆ. ನನಗೆ ನೋಡೋಕೆ ಬರ್ತೀನಿ ಅಂತ, ಯಾಕಂದ್ರೆ ಸ್ವಲ್ಪ ದಿವಸ ನಂಗೆ ಆರಾಮಿರಲಿಲ್ಲ. ಅದಕ್ಕಾಗಿ ಅವಾಗ ಬಂದಿದ್ದೆ ಎಲ್ಲರೂ. ಅದಕ್ಕೆ ಇವಾಗ ಬಂದರು ನೋಡ್ರಿ. ನನ್ನ ಮಗಳು ನನಗೆ ಏನೋ ತಿನ್ನಿಸಿದ್ಲು, ಏನೋ ಜಿಲೇಬಿ ತಿನ್ನಿಸಿದ್ಲು. ತಿಂದು ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ಎಲ್ಲನೂ ಹೆಚ್ಚಿಟ್ಕೊಂಡು ಇವಾಗ ಫಟಾಫಟ್ ಅಂತೇಳಿ ಚಿಕನ್ ಗ್ರೇವಿ ಸುಕ್ಕ ಡ್ರೈಯಾಗಿ ಮಾಡೋಣ ಅಂತಂದು ಮಾಡೋಕೆ ರೆಡಿ ಮಾಡ್ಕೊಳತ್ತೆ ನೋಡ್ರಿ. ಇಲ್ಲಿ ನೋಡಿರಿ, ನನ್ನ ಮಗ ಎಷ್ಟು ಚಂದ ಕಾರ್ ಹಿಡ್ಕೊಂಡು ನಿದ್ದೆ ಹೊಡ್ಯಾತಾನಂದ್ರೆ, ಕಾರನ್ನ ಒಟ್ಟಿಗೆಲ್ಲೂ ಬಿಟ್ಟೇ ಇಲ್ಲ ನೋಡಿರಿ. ಅದನ್ನು ಕೊಡಿಸ್ಕೊಂಬಂದಾಗಿಂದನೂ ಅದನ್ನ ಜೊತೆ ಇಟ್ಕೊಂಡು ಆಟ ಆಡ್ಕೊಂತ ಕುಂತ್ಬಿಡ್ತಾನೆ, ಇಲ್ಲ ಮಕ್ಕೊಂಬಿಡ್ತಾನೆ. ಈ ಕಡೆ ನಾನು ಗ್ರೇವಿ ಮಾಡಿದೆ ನೋಡಿರಿ. ಇದನ್ನೇನು ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ನನ್ನ ಮಗಳೊಂದು ಕಿತಾಪತಿ ಮಾಡಾಕಿದ್ಲು. ಆಕಿನ ನೋಡಿಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಕುಂತೋಡಿಲ್ಲ ಅಂತಂದು ನಾನೇ ಪಟ ಅಂತಂದು ಒಗ್ಗರಣೆ ಹಾಕ್ಬಿಟ್ಟೆ. ಇದಕ್ಕೇನು ಕೊಬ್ಬರಿ ಗಿಬ್ಬರಿ ಏನೂ ಹಾಕಿಲ್ಲ ಫ್ರೆಂಡ್ಸ್. ಬರೀ ಉಳ್ಳಾಗಡ್ಡಿ, ಟೊಮೊಟೊ, ಕೊತ್ತಂಬರಿ ಹಾಕೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೀನಿ, ಖಾರ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲ, ಮತ್ತೇನದು ಚಿಕನ್ ಮಸಾಲ ಇಷ್ಟೇ ಹಾಕೀನಿ. ಆಸಮ್ ಆಗುತ್ತೆ, ಅಲ್ಟಿಮೇಟ್ ಆಗುತ್ತೆ ಟೇಸ್ಟ್ ಮಾತ್ರ. ಒಂದು ಸತಿ ಟ್ರೈ ಮಾಡಿರಿ. ಮತ್ತು ಸಾಯಂಕಾಲ ನಮ್ಮ ಅತ್ತೆ ಬಂದಿದ್ರಲ್ಲ, ಎಲ್ಲರೂ ಸೇರಿ ಊಟ ಎಲ್ಲ ಮಾಡಿಕೊಂಡು ನಾವು ಅವ್ರನ್ನ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಿಟ್ಟು ನಾನು ಮನೆಗೆ ಬಂದು ನಮ್ಮ ಮನೆಗೆ ಬಂದೆ. ಅಪ್ಪಿಯವ್ರು ಬಂದರು ಕರ್ಕೊಂಡು ಹೋಗಕ್ಕೆ ನಮ್ಮನ್ನು. ಅದಕ್ಕೆ ನಾನು ರಾತ್ರಿ ಬರೋದು 9 ಗಂಟೆ ಆಗಿಬಿಡ್ತು. ಯಾವ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಬಿಟ್ಟೆ. ಇಲ್ಲಿ ನೋಡಿರಿ, ನನ್ನ ಮಗ ಆಟ ಆಡತಾನೆ. ಆ್ಯಕ್ಚುಲಿ ಅವನು ನೆಕ್ಸ್ಟ್ ಡೇ ಇದೆ ಮಾರ್ನಿಂಗ್ ಉಪ್ಪಿಟ್ಟು ಮಾಡಬೇಕಂತ ಉಪ್ಪಿಟ್ಟು ಮಾಡಾತಿದ್ದೆ. ಅವನಿಗೆ ಸ್ಕೂಲಿಗೆ ರೆಡಿ ಮಾಡಿದ್ದೆ. ಆಲ್ರೆಡಿ ಟೈಮ್ 9 ಗಂಟೆ ಆಗಿತ್ತು. ಸ್ಕೂಲ್ ಸ್ಟಾರ್ಟಾಗಿ 4-5 ದಿವಸನೇ ಆಗೋಗ್ಬಿಡ್ತು. ಬಟ್ ನಾನು ಸ್ಕೂಲಿಗೆ ಕಳಿಸೋದು ಸ್ವಲ್ಪ ಲೇಟ್ ಮಾಡಿದ್ದೆ ನೋಡಿರಿ. ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ನನ್ನ ಮಗನ ಟಿಫಿನ್ ಉಪ್ಪಿಟ್ಟು ಮಾಡಿ ಕಳಿಸಿದೆ. ಆ್ಯಕ್ಚುಲಿ ಮನೆಯೊಳಗೆ ಏನೋ ಆಲ್ಮೋಸ್ಟ್ ಎಲ್ಲ ಸಂತಿ ಖಾಲಿ ಆಗೈತಿ. ನಮ್ಮತ್ತೆ ಇವತ್ತು ಲಿಸ್ಟ್ ಮಾಡಿ ತರಿಸ್ತೀನಿ ಅಂತ ಹೇಳಿದಾರೆ. ಸೊ ಅದಕ್ಕಾಗಿ ಉಪ್ಪಿಟ್ಟು ಇತ್ತು. ಮತ್ತು ಏನು ಮಾಡೋದು, ಉಪ್ಪಿಟ್ಟೆ ಮಾಡಿ ಅವ್ನಿಗೆ ಲಂಚ್ ಬಾಕ್ಸ್ಗೆ ಉಪ್ಪಿಟ್ಟು ಹಾಕಿ ಕಟ್ಟು ಕಳಿಸಿದೆ. ಇವಾಗ ನನ್ನ ಮಗಳು ಮಲ್ಕೊಂಡಾಳ. ಬಟ್ಟೆ ಎಲ್ಲ ವಾಶ್ ಮಾಡಿದೆ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿದೈತೆ ಆಲ್ಮೋಸ್ಟ್. ಮಧ್ಯಾಹ್ನಕ್ಕೆ ಅಡುಗೆ ಒಂದು ಮಾಡಬೇಕಷ್ಟೆ. ಇವಾಗ ನಾನು ನಿಮಗೊಂದು ಬಿಗ್ ಆಫರ್ ಅಂತಲೇ ಹೇಳ್ಬೋದು. ಆಫರ್ ಕೊಡತ್ತೀನಿ. ಕೆಲವು ಜನ ಹೇಳತ್ತಿದ್ರಿ, ದೀಪಾವಳಿಗೇನು ಆಫರ್ ಬಿಟ್ಟಿಲ್ವಾ ಸಿಸ್ಟರ್, ನೀವು ದೀಪಾವಳಿಗೇನು ಆಫರ್ ಬಿಟ್ಟಿಲ್ಲ ಅಂತ ಕೇಳತ್ತಿದ್ರಿ. ಆ್ಯಕ್ಚುಲಿ ಆಫರ್ ನಾನು ಮೊನ್ನೆ ವಿಡಿಯೋದಾಗ ಅನೌನ್ಸ್ ಮಾಡಿದ್ದೆ. ಆವಾಗೂ ಕೂಡ ಯಾರೂ ಬೈ ಮಾಡಿಲ್ಲ. ಬೇಜಾರಾಗತ್ತಿತ್ತು. ಇನ್ಸ್ಟಾಗ್ರಾಮ್ ಒಳಗೆ ಕೆಲವು ಜನ ಬೈ ಮಾಡತ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆಲ್ಲ. ಇವಾಗ ಆಫರ್ ಸ್ಯಾರೀಸ್ ಯಾವುದು ಅಂತ ಅದಾವ ಅಂಥೇಳಿ ತೋರಿಸ್ತೀನಿ. ಬರ್ರಿ, ಫುಲ್ ಆಫರ್ನಾಗ ಕೊಡತ್ತೀನಿ. ಒಳ್ಳೆ ಕ್ವಾಲಿಟಿ ಸ್ಯಾರೀಸ್ ನಿಮ್ಗೆ ಕಡಿಮೆ ಪ್ರೈಸ್ ಒಳಗೆ ಸಿಗತ್ತವು. ನಿಜವಾಗ್ಲೂ ಕೂಡ ಯಾರೂ ಕೊಡೋಂಗಿಲ್ಲ ಫ್ರೆಂಡ್ಸ್ ನಿಮ್ಗೆ. ನಾನು ಕೊಡತ್ತೀನಿ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವ್ಯೂವರ್ಸ್, ನನ್ನ ಪ್ರೀತಿಯಿಂದ ಕಾಮೆಂಟ್ ಮಾಡೋರು ಎಲ್ಲರೂ ಕೂಡ ಹಬ್ಬನ ಆಚರಿಸ್ಲಿ, ಸೇರಿನ ವೇರ್ ಮಾಡಿ. ಇನ್ನೇನು ಹಬ್ಬ ಸ್ವಲ್ಪ ದಿವಸ ಅಷ್ಟೇ ಉಳಿತು. ಬೇಗ ಬುಕ್ ಮಾಡಿಕೊಂಡ್ರೆ 2 ದಿವಸದೊಳಗೆ ನಿಮ್ಗೆ ಪಾರ್ಸಲ್ ರೀಚ್ ಆಗ್ತೈತಿ. ಯಾಕಂದರೆ ಸ್ಪೀಡ್ ಪೋಸ್ಟ್ ಮಾಡ್ತೀನಿ. ಸೊ 2 ದಿವಸದೊಳಗೆ ನಿಮಗೆ ಸಾರಿ ತಲುಪುತ್ತೆ. ನೀವು ಇವತ್ತೇ ಆರ್ಡ್ರ್ ಮಾಡಿಕೊಂಡ್ರೆ ನಿಮಗೆ ಸಾರಿ ಒಂದು 2 ದಿವಸದೊಳಗೆ ಬಂದುಬಿಡ್ತೈತಿ. ಸೊ ನೀವು ಹಬ್ಬಕ್ಕೆ ವೇರ್ ಮಾಡ್ಬೋದಿಲ್ಲ, ಲಕ್ಷ್ಮಿಗೆ ವೇರ್ ಮಾಡ್ಬೋದು. ಆದರೂ ನೀವು ಉಡಿಸ್ಬೋದು ಅಂತ ಕೇಳ್ಕೊತೀನಿ. ಸೊ ಯಾರಿಗಾದರೂ ಬೇಕು ಅಂದರೆ ಬೇಗ ಬುಕ್ಕಿಂಗ್ಸ್ ಮಾಡ್ಕೊರಿ. ಆ್ಯಕ್ಚುಲಿ ಇತ್ತೀಚೆಗೆ ಯೂಟ್ಯೂಬ್ನಾಗ ನನಗೆ ಆರ್ಡರ್ ಕೂಡ ಬಂದಿಲ್ಲ. ಬರೀ ಇನ್ಸ್ಟಾಗ್ರಾಮು ಮತ್ತು ನನ್ನ ಸುತ್ತಮುತ್ತ ನನ್ನ ಫ್ರೆಂಡ್ಸು ಫ್ಯಾಮಿಲಿದವರ ಬೈ ಮಾಡತ್ತಾರ. ನೀವು ಕೂಡ ಬೈ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು ನಿಮ್ಮ ಹತ್ರ ಸಜೆಷನ್ ಕೇಳಬೇಕಾಗಿತ್ತು ಫ್ರೆಂಡ್ಸ್. ಅದೇನು ಅಂತಂದ್ರೆ, ನಾನು ಫ್ಯಾನ್ಸಿ ಸ್ಯಾರೀಸ್ನ ತರಿಸ್ಬೇಕು ಅಂತ ಪ್ಲ್ಯಾನ್ ಮಾಡತ್ತೀನಿ.
ಅವನ್ನ ತರಿಸ್ಬೇಕೋ ಬೇಡ ಅಂತ ನಂಗೆ ಕನ್ಫ್ಯೂಷನ್ ಆಗತ್ತೈತಿ. ಸೊ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ತರಿಸ್ಬೇಕೋ ಬೇಡೋ ಅಂತ ಪ್ಲ್ಯಾನ್ ಮಾಡಿ ತರಿಸ್ತೀನಿ ಅಂತ. ಅವೆಲ್ಲ ನಿಮ್ಗೆ ಅಂಡರ್ 800 900 ಅಷ್ಟೇ ಆಗ್ತೈತಿ, ಕಡಿಮೆ ಪ್ರೈಸ್ ಇರ್ತೈತಿ. ಕ್ವಾಲಿಟಿ ಚಲೋ ಇರ್ತೈತಿ. ಮತ್ತು ಕಡಿಮೆ ಪ್ರೈಸ್ ಅಂದ ತಕ್ಷಣ ಕ್ವಾಲಿಟಿ ಎಂಥದೋ ತರಿಸ್ತೀನಿ ಅಂತ ಅಲ್ಲ, ಚಲೋ ಕ್ವಾಲಿಟಿನೇ ಇರ್ತೈತಿ. ಕಡಿಮೆ ರೇಂಜ್ ಒಳಗೆ ನಿಮ್ಗೆ ಫ್ಯಾನ್ಸಿ ಸ್ಯಾರೀಸ್ ಸಿಗ್ತಾವೆ. ಅವು ತರಿಸ್ಬೇಕೋ ಬೇಡವೋ ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ, ಓಕೆನಾ? ಫ್ರೆಂಡ್ಸ್, ಬನ್ನಿ ಇವಾಗ ಸ್ಯಾರೀಸ್ ಯಾವ್ಯಾವ ಅಂತ ತೋರಿಸ್ಬಿಡ್ತೀನಿ. ಭಾಳ ಉಳ್ಕೊಂಡಿಲ್ಲ ಸ್ಯಾರಿ, ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗ್ಯಾವ. ಇವಾಗ ಎಷ್ಟು ಅದಾವ ಅಂತ ತೋರಿಸ್ತೀನಿ, ಬರ್ರಿ. ಇವೇ ಸ್ಯಾರೀಸ್ ನೋಡಿ ಫ್ರೆಂಡ್ಸ್, ಎಲ್ಲ ಆಫರ್ನಾಗ ಅದಾವೆ. ಇವು ಜಸ್ಟ್ 1100ಗೆ ಕೊಡತ್ತೀನಿ. ಯಾಕಂದ್ರೆ ಎಲ್ಲನೂ ಒಂದೊಂದು ಪೀಸ್ 2 ಪೀಸ್ ಉಳ್ಕೊಂಡಿದ್ದಕ್ಕೆ ನಾನು ಆಫರ್ನಾಗ ಕೊಡತ್ತೀನಿ. ಉಳ್ಕೊಂಡಿದ್ದಕ್ಕಂತಲ್ಲ, ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಆಸಮ್ ಆಗದವು. ಚಲೋ ಸ್ಯಾರೀಸ್ ಇವೆಲ್ಲ. ಬರೀ ಒಂದೊಂದಾಗಿ ನಿಮ್ಗೆ ಕ್ಲೋಸಪ್ನಾಗ ತೋರಿಸ್ತಾ ಹೋಗ್ತೀನಿ. ಆರೆಂಜ್ ಪ್ಲಸ್ ಪರ್ಪಲ್ ಬಾರ್ಡರ್ ಬರುತ್ತೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಈ ರೀತಿ ಬರುತ್ತೆ ಇದು ಸ್ಯಾರಿ. ಬಾರ್ಡರ್ ಪರ್ಪಲ್ ಬರುತ್ತೆ, ಸೆರಗು ಪರ್ಪಲ್ ಬರುತ್ತೆ, ಚಿಟ್ ಪಲ್ಲು ಬರುತ್ತೆ. ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗ ತುಂಬಾ ಆಸಮಾಗಿ ಕಾಣಿಸುತ್ತೆ. ಫುಲ್ ನಿಮ್ಗೆ 5 ಇಂಚಿದ್ದು ಬಾರ್ಡರ್ ಕೊಟ್ಟಾರೆ. ಇಷ್ಟು ದೊಡ್ಡ ಬಾರ್ಡರ್ ಕೊಟ್ಟಾರೆ. ಜರಿ ವರ್ಕ್ ಇರುತ್ತೆ, ಗೋಲ್ಡನ್ ಜರಿ ವರ್ಕ್. ಆಲ್ ಓವರ್ ದ ಬಾಡಿ ನಿಮ್ಗೆ ಆರೆಂಜ್ ಕಲರ್ ಬರ್ತೈತಿ. ನಿಜವಾಗ್ಲೂ ಆಸಮ್ ಕಾಣಿಸುತ್ತೆ. ಒಂದು ಸೈಡ್ ನಿಮ್ಗೆ ಬಾರ್ಡರ್ ಈ ರೀತಿ ಸ್ಮಾಲ್ ಬಾರ್ಡರ್ ಕೊಡ್ತಾರೆ, ಒಂದು ಸೈಡ್ ಬಿಗ್ ಬಾರ್ಡರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಆಸಮ್ ಅಂದ್ರೆ ಆಸಮ್ ಆಗೈತಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚಂದ ಐತೆ ಅಂತಂದ್ರೆ, ಕ್ವಾಲಿಟಿ ಕೂಡ ಅಷ್ಟೇ ಚಲೋ ಅದಾವು. ನೋಡ್ತಾ ಇರ್ಬೋದು, ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಇವೆಲ್ಲ. ಇದು ಕಾಂಟ್ರಾಸ್ಟ್ ಒಳಗೈತೆ, ನಿಮ್ಗೆ ಕಾಂಟ್ರಾಸ್ಟ್ ಬರ್ತೈತೆ ನೋಡ್ರಿ. ಆ್ಯಕ್ಚುಲಿ ಇವು ಸ್ಯಾರಿ ಎಲ್ಲ ನಾನು 1200 ರೂಪಾಯಿಗೆ ಸೇಲ್ ಮಾಡಿದ್ದೆ. ಬಟ್ ಇವಾಗ ಆಫರ್ಗೆ ಅಂತೇಳಿ ಜಸ್ಟ್ 1100 ರೂಪಾಯಿ ಕೊಡತ್ತೀನಿ ನೋಡ್ರಿ. ಫುಲ್ ಆಫರ್, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇವೆಲ್ಲ ಆಫರ್ ಸ್ಯಾರೀಸ್. ಆ್ಯಂಡ್ ಆಫರ್ ಸ್ಯಾರೀಸ್ ಅಂತಲ್ಲ, ಇವೊಂದು 10 ಸ್ಯಾರಿ ಉಳ್ಕೊಂಡವು, ಅದಕ್ಕೆ ಕೊಡತ್ತೀನಿ. ಮತ್ತು ಹೊಸ ಸ್ಟಾಕ್ ಹಾಕಿಸ್ಬೇಕು ಅಂಥೇಳಿ. ಇಲ್ಲಿ ನೋಡ್ರಿ, ಇದು ಆರೆಂಜ್ ಕಲರ್ ಸ್ಯಾರಿ. ಇದು ಕೂಡ ಅಷ್ಟೇ ಮೆತ್ತಗೈತೆ ನೋಡ್ರಿ, ಎಷ್ಟು ಮಸ್ತ್ ಐತಿ. ಇದು ಫುಲ್ ನಿಮ್ಗೆ ಸೆಲ್ಫ್ ಕಲರ್ನಾಗ ಬರುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಫ್ಲವರ್ ಡಿಸೈನ್ ಕೊಟ್ಟಾರ. ಆರೆಂಜ್ ಕಲರ್ ಈ ರೀತಿ ಆಲ್ ಓವರ್ ನಿಮ್ಗೆ ಫ್ಲವರ್ ಡಿಸೈನ್ ಬರುತ್ತೆ. ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಇದ್ರೊಳಗೆ ಇದೇ ಕಲರಿನ ಬ್ಲೌಸ್ ಪೀಸ್ ಬರುತ್ತೆ. ಮತ್ತು ನಾವು ಇದಕ್ಕೆ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ಕೊಡಾತೇವೆ ನೋಡ್ರಿ. ಯಾಕಂದ್ರೆ ವೈಟ್ ಮತ್ತು ಆರೆಂಜ್ ಕಾಂಬಿನೇಷನ್ ಸೂಪರ್ ಆಗಿರ್ತೈತಿ. ವೇರ್ ಮಾಡಿದಾಗೂ ಕೂಡ ಅಷ್ಟೇ ಸೂಪರಾಗಿ ಕಾಣಿಸುತ್ತೆ. ಅದಕ್ಕಾಗಿ ಇದೊಂದು ಪೀಸ್ ಉಳ್ಕೊಂಡೈತಿ ಫ್ರೆಂಡ್ಸ್. ಇದ್ರೊಳಗೆ 1 ಪೀಸ್ ಉಳ್ಕೊಂಡೈತಿ. ಈ ಸಾರಿ ಒಳಗೆ 3 ಪೀಸಸ್ ಅದಾವು. ಯಾರ್ಯಾರು ಬೇಕೋ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು, ಇದು ನನ್ನ ಮೋಸ್ಟ್ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು, ಬಾಟಲ್ ಗ್ರೀನ್. ಇದರದ್ದು ಬಾರ್ಡರ್ ನೋಡಿರಿ ಫ್ರೆಂಡ್ಸ್, ಎಷ್ಟು ಕ್ಯೂಟ್ ಆಗೈತಿ. ವೆರಿ ಸ್ಮಾಲ್ ಬಾರ್ಡರ್ ಇದು. ಎಷ್ಟು ಕ್ಯೂಟಾಗಿ ಸಣ್ಣ ಸಣ್ಣ ಮ್ಯಾಂಗೋ ವಿತ್ ಫ್ಲವರ್ ಡಿಸೈನ್ ಕೊಟ್ಟಾರ. ನೋಡ್ತಾ ಇರ್ಬೋದು. ವೇರ್ ಮಾಡಿದಾಗ ಇದು ಕೂಡ ಅಷ್ಟೇ ಲುಕ್ಕಾಗಿ ಕಾಣಿಸುತ್ತೆ. ಕ್ವಾಲಿಟಿ ಕೂಡ ಸ್ಯಾರಿದು ಮಸ್ತ್ ಅಂದ್ರೆ ಮಸ್ತ್ ಐತಿ. ಇದ್ರದ್ದು ಪಲ್ಲು ಬಂದುಬಿಟ್ಟು ಇಷ್ಟು ಥರ ರಿಚ್ ಪಲ್ಲು ಬರುತ್ತೆ ನೋಡ್ರಿ, ಜರಿದು ಗೋಲ್ಡನ್ ಜರಿ. ಆಮೇಲೆ ನೆಕ್ಸ್ಟ್ ಇದ್ರೊಳಗೂ ಕೂಡ ವೈಟ್ ಕಲರ್ ಇದು ಏನದು ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಐತಿ, ಗ್ರೀನ್ ಕಲರ್. ನಿಮ್ಗೆ ಬೇಕಂದ್ರೆ ಸ್ಟಿಚ್ ಮಾಡಿಸ್ಕೋಬೋದು. ಎಕ್ಸ್ಟ್ರಾ ನಾವು ವೈಟ್ ಕಲರ್ ಬ್ಲೌಸ್ ಪೀಸ್ನ ಕೊಡ್ತೀವಿ. ಇದನ್ನು ಕೂಡ ಕಾಂಟ್ರಾಸ್ಟಾಗಿ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು, ಮಸ್ತ್ ಕಾಣಿಸ್ತೈತಿ. ಇದು ಕೂಡ ನಿಮ್ಗೆ ಆಫರ್ನೇ ಕೊಡತ್ತೀನಿ, 1100. ಇವಾಗ ಎಲ್ಲ ನಾನು ಯಾವ್ಯಾವ ಸಾರಿ ತೋರ್ಸಾತೀನಿ ನೋಡಿರಿ, ಅವೆಲ್ಲ ನಿಮ್ಗೆ 1100 ರೂಪಾಯಿಗೆ ಸಿಗತ್ತವೆ ನೋಡಿರಿ. ಇದು ಕೂಡ ಈ ಸಾರಿ 2 ಅದಾವೆ ರೀ. ಯಾರ್ಯಾರು ಬೇಕೋ ಬೇಗ ಬೇಗ ಬುಕ್ ಮಾಡಿಕೊಡ್ರಿ. 2 ಪೀಸ್ ಅದಾವೆ. ಇದು ಕಾಫಿ ಬ್ರೌನ್. ವಾವ್, ಇದು ಕೂಡ ಅಷ್ಟೇ ಮಸ್ತ್ ಐತಿ. ಇದು ಕ್ವಾಲಿಟಿ ಎಲ್ಲ ಸೇಮ್ ಫ್ರೆಂಡ್ಸ್, ಕ್ರೇಪ್ ಬರ್ತೈತೆ ನಿಮ್ಗೆ. ಈ ಸತಿ ನೆಕ್ಸ್ಟ್ ಟೈಮ್ ನಾನು ಅದೇ ನಿಮ್ಗೆ ಕೇಳಿದೆಲ್ಲ ಫ್ಯಾನ್ಸಿ ಸ್ಯಾರೀಸ್ ತರಿಸ್ಬೇಕು ಅಂತ ಮಾಡೀನಿ. ಯಾಕಂದರೆ ಹಬ್ಬದ ಸೀಸನ್ ಎಲ್ಲ ಮುಗೀತು. ಮೈಸೂರು ಕ್ರೇಪ್ ಸಿಲ್ಕ್ ಪ್ರತಿದಿನ ಯಾರು ಉಟ್ಕೊತಾರೆ, ಫ್ಯಾನ್ಸಿ ಸ್ಯಾರೀಸ್, ಪಾರ್ಟಿ ವೇರ್ ಸ್ಯಾರೀಸ್ ಅದು ಕೂಡ ತರಿಸ್ಬೇಕಂತ ಪ್ಲ್ಯಾನ್ ಮಾಡತ್ತೀನಿ. ಸೊ ನಿಮ್ಮ ಸಜೆಷನ್ ಕೇಳಿನೇ ತರಿಸೋಣ ಅಂತಂದು ಸುಮ್ಮನದೀನಿ. ನೀವು ಹೇಳಿದ್ರೆ ನಾನು ತರಿಸ್ಕೊಡ್ತೀನಿ ಅಂತ. ಅದು ಫುಲ್ ಕಡಿಮೆ ರೇಟ್ ಒಳಗೆ, ನಿಮ್ಗೆ ಫುಲ್ ಕಡಿಮೆ ಅಂದರೆ ಕಡಿಮೆ, ಎಲ್ಲರೂ ಕೂಡ ಅಫೋರ್ಡೆಬಲ್ ಪ್ರೈಸ್ ಒಳಗನ ವೇರ್ ಮಾಡಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿರಿ, ಇದೆಷ್ಟು ಚಂದ ಐತಿ. ಬಾರ್ಡರ್ ಈ ರೀತಿ ಬರುತ್ತೆ ನೋಡಿರಿ, ಫ್ಲವರಿಂದ ಬಾರ್ಡರ್. ಒಂದು ಕಡೆ ಈ ಥರ ಬೆಂಟೆಕ್ಸ್ ಬಾರ್ಡರ್ ಕೊಟ್ಟಾರೆ. ಈ ಟೈಪ್ ಸ್ಮಾಲ್ ಅಂತಲ್ಲ, ಇಷ್ಟು ಸೈಜ್ ಬರುತ್ತೆ ನೋಡಿರಿ ಬಾರ್ಡರ್. ಇದ್ರಾಗೂ ಕೂಡ ಬ್ಲೌಸ್ ಪೀಸ್, ರನ್ನಿಂಗ್ ಬ್ಲೌಸ್ ಪೀಸ್ ಇರುತ್ತೆ. ಚಿಟ್ ಪಲ್ಲು ಇರ್ತೈತಿ. ಆಲ್ ಓವರ್ ದ ಬಾಡಿ ನಿಮ್ಗೆ ಈ ರೀತಿ ಬರ್ತೈತೆ ನೋಡಿರಿ. ಕಾಫಿ ಬ್ರೌನ್ ಮಸ್ತ್ ಐತಿ. ಇದು ಮಸ್ತ್ ಅಂದ್ರೆ ಮಸ್ತ್ ಕಂದೈತಿ. ಇದಕ್ಕೂ ಕೂಡ ಒಂದು ವೈಟ್ ಕಲರ್ ಬ್ಲೌಸ್ ಪೀಸ್ನ ಫ್ರೀ ಆಗಿ ಕೊಡತ್ತೀವಿ.
ನಮ್ಮ ಕಸ್ಟಮರ್ಸ್ ಯಾರ್ಯಾರು ನಮ್ಮ ಹತ್ರ ಸ್ಯಾರೀಸ್ ಬೈ ಮಾಡ್ತಾರೋ ಅವ್ರಿಗೊಂದು ನಾವು ಕಾಂಪ್ಲಿಮೆಂಟ್ರಿ ಆಗಿ ವೈಟ್ ಕಲರ್ ಬ್ಲೌಸ್ ಪೀಸ್ನ ಫ್ರೀ ಕೊಡ್ತೀವಿ. ಬಟ್ ಕಾಂಟ್ರಾಸ್ಟ್ ಸಾರಿ ತೊಗೊಂಡ್ರೆ ಬರೋಂಗಿಲ್ಲ, ಪ್ಲೇನ್ ಸಾರಿ ತೊಗೊಂಡ್ರೆ ಮಾತ್ರ ಬರುತ್ತೆ. ಇದರೊಳಗೆ ಒಂದೇ ಪೀಸ್ ಉಳ್ಕೊಂಡೈತಿ ಫ್ರೆಂಡ್ಸ್. ಈ ಸಾರಿ ಒಂದೇ ಪೀಸ್ ಇರೋದು, ಉಳಿದಿದ್ದೆಲ್ಲ ಡಬಲ್ ಅದಾವ. ನೆಕ್ಸ್ಟ್ ಎಲ್ಲರದು ಫೇವ್ರೇಟ್ ರಾಯಲ್ ಬ್ಲೂ. ನನ್ನ ಎಷ್ಟು ಸೇಲ್ ಮಾಡಿದ್ರೇನೋ ನನ್ನ ಪೇಜ್ ಒಳಗೆ ಇದೊಂದು ಲಾಸ್ಟ್ ಪೀಸ್ ಉಳ್ಕೊಂಡೈತೆ ನೋಡಿರಿ. ಯಾರಿಗಾದರೂ ಬೇಕು ಅಂದರೆ ಬೈ ಮಾಡಿರಿ. ಬಾರ್ಡರ್ ಚೇಂಜ್ ಐತೈತೆ, ನೋಡ್ತಾ ಇರ್ಬೋದು. ಈ ರೀತಿ ಬಾರ್ಡರ್ ಬರುತ್ತೆ, ಮಸ್ತ್ ಐತಿ ಫ್ರೆಂಡ್ಸ್. ಗೋಲ್ಡನ್ ಝರಿ ಬರುತ್ತೆ. ಇದಕ್ಕೂ ಕೂಡ ಚಿಟ್ ಪಲ್ಲು ಬರುತ್ತೆ, ರನ್ನಿಂಗ್ ಬ್ಲೌಸ್ ಇರುತ್ತೆ. ಎಕ್ಸ್ಟ್ರಾ ನಾವು ವೈಟ್ ಬ್ಲೌಸ್ ಪೀಸ್ನ ಫ್ರೀ ಕೊಡತ್ತೀವಿ. ಕಾಂಟ್ರಾಸ್ಟ್ನಾಗ ಮ್ಯಾಚ್ ಮಾಡಿ ಹಾಕೊಂಡ್ರೆ ಮಸ್ತ್ ಕಾಣ್ತೈತಿ ಅಂತೇಳಿ ಒಂದು ವೈಟ್ ಕಲರ್ ಬ್ಲೌಸ್ ಪೀಸ್ನ ಫ್ರೀ ಕೊಡತ್ತೀವಿ ನೋಡಿರಿ. ಈ ಥರ ಎಂಬ್ರಾಯ್ಡ್ರಿ ಇರೋ ಬ್ಲೌಸ್ ಪೀಸ್ ಇದೆ. ಒಂದು ಬ್ಲೌಸ್ ಪೀಸ್ನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂಥೇಳಿ. ಈ ರೀತಿ ಬರುತ್ತೆ ನೋಡ್ರಿ. ಇದು ಬ್ಲೌಸ್ ಪೀಸ್ ಆಲ್ ಓವರ್ ದ ಬಾಡಿ, ಬುಟ್ಟ ಈ ರೀತಿ ಬುಟ್ಟ ಫ್ಲವರ್ ಬರ್ತಾವೆ. ಬಾರ್ಡರ್ ನಿಮ್ಗೆ ಈ ರೀತಿ ಬರುತ್ತೆ, ಥ್ರೆಡ್ ಕಟ್ ವರ್ಕ್ ಬರುತ್ತೆ. 80 ಸೆಂಟಿಮೀಟರ್ ಇರುತ್ತೆ ಫ್ರೆಂಡ್ಸ್ ಇದು ಬ್ಲೌಸ್ ಪೀಸ್. ಯಾರ್ಯಾರಿಗೆ ಬೇಕೋ ಬೇಗ ಬುಕ್ಕಿಂಗ್ ಮಾಡ್ಕೊಳ್ರಿ. ನಾನು ಹೇಳಿದ್ನಲ್ಲ ಆರೆಂಜ್ ಕಲರ್ ಒಳಗೆ ಎಕ್ಸ್ಟ್ರಾ ಅದಾವ ಅಂಥೇಳಿ. ಸೊ ಇಲ್ಲಿ ಅದಾವೆ, ಇನ್ನೂ ಒಂದು ಅಲ್ಲಿ ಒಳಗೆ ಐತಿ. ನೆಕ್ಸ್ಟ್ ಇದು ಗ್ರೀನ್ ಕಲರ್ ಒಂದು ಎಕ್ಸ್ಟ್ರಾ ಐತಿ, ಅಲ್ಲೊಂದು ಗ್ರೀನ್ ಕಲರ್ ಐತಿ. ಯಾರ್ಯಾರಿಗೆ ಬೇಕೋ ಬೇಗ ಬುಕ್ಕಿಂಗ್ ಮಾಡ್ಕೊಳ್ರಿ. ಲಿಮಿಟೆಡ್ ಸ್ಟಾಕ್ ಅಂದರೆ ಲಿಮಿಟೆಡ್, ಇಷ್ಟೇ ಉಳಿದಿದೆ ಸಾರಿ ಫ್ರೆಂಡ್ಸ್. ನಿಜವಾಗ್ಲೂ ಎಲ್ಲ ಸೀರೆ ಸೋಲ್ಡ್ ಔಟ್ ಆಗ್ಯಾವ. ಇವಿಷ್ಟು ಉಳ್ಕೊಂಡವು ನೋಡಿರಿ. ಎಲ್ಲ ಜಸ್ಟ್ 1100 ರೂಪಾಯಿ ಯಾವ್ದಾರ ತೊಗೊರಿ, 1100 ರೂಪಾಯಿ ಕೊಡತ್ತೀನಿ. ಫ್ರೀ ಶಿಪ್ಪಿಂಗ್ ಇರುತ್ತೆ, ಯಾರು ಕೊಡೋಂಗಿಲ್ಲ ಫ್ರೆಂಡ್ಸ್ ನಿಮ್ಗೆ. ಇಷ್ಟು ಒಳ್ಳೆ ವೈಟ್ ಬ್ಲೌಸ್ ಪೀಸ್ ಫ್ರೀ ಕೊಡ್ತೀವಿ, ಮತ್ತು ರನ್ನಿಂಗ್ ಬ್ಲೌಸ್ ಪೀಸ್ ಬರ್ತೈತಿ, ಫ್ರೀ ಶಿಪ್ಪಿಂಗ್ ಬರುತ್ತೆ. ಜಸ್ಟ್ 1100 ರೂಪಾಯಿ ಅಂದರೆ ಯಾರು ಕೊಡ್ತಾರೆ ಹೇಳ್ರಿ. ನಮ್ಮ ಪೇಜ್ ಒಳಗೆ ನನ್ನ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ನನ್ನ ಫ್ಯಾಮಿಲಿ ಇದ್ದಂಗೆ. ಸೊ ಅವ್ರಿಗೆಲ್ಲ ನಾನು ಫ್ರೀಯಾಗಿ ಕೊಡ್ಬೇಕಂತಂದು ಫ್ರೀಯಾಗಿ ಕೊಡತ್ತೀನಿ ಇದು ವೈಟ್ ಬ್ಲೌಸ್ ಪೀಸು. ಯಾರ್ಯಾರಿಗೆ ಬೇಕೋ ಬೇಗ ಬುಕ್ಕಿಂಗ್ ಮಾಡ್ಕೊಂಬಿಡ್ರಿ. ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಮತ್ತು ನೀವು ಬಂದು ವಾಪಸ್ ಕೇಳಿದ್ರೆ ಸಿಗೋಂಗಿಲ್ಲ ಫ್ರೆಂಡ್ಸ್. ಈ ಥರ ಸ್ಯಾರೀಸ್ ನಿಮ್ಗೆ ಮತ್ತೆ ವಾಪಸ್ ಸಿಗೋಂಗಿಲ್ಲ. ಇನ್ಸ್ಟಾಗ್ರಾಮ್ ಒಳಗೂ ಫುಲ್ ಟ್ರೆಂಡಿಂಗ್ ಇರೋ ಸ್ಯಾರೀಸನ್ನು ತರಿಸೋದು, ಯಾವುದು ಕೂಡ ನಾನು ಇಷ್ಟ ಆಗಲಾರ್ದಂಥ ತರ್ಸೋಂಗಿಲ್ಲ. ನೋಡ್ತಾರೆ ಒಂದೊಂದು ಸ್ಯಾರಿ ಕೂಡ ಎಲ್ಲ ಟ್ರೆಂಡಿಂಗ್ ಅದನ್ನು ಅದಾವೆ. ಯಾರ್ಯಾರಿಗೆ ಬೇಕೋ ಬೇಗ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ರಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಏನು ಮಾಡತ್ತೀನಿ, ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ ಆ್ಯಂಡ್ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ. ಮನೇಲೇ ಕೂತ್ಕೊಂಡು ಮಗು ಹಿಡ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಬಿಸ್ನೆಸ್ ಮಾಡೋದು ಎಷ್ಟು ಕಷ್ಟ ಅಂತ ನಿಜವಾಗ್ಲೂ ಅದನ್ನು ಹೇಳೋಕ್ಕಾಗಂಗಿಲ್ಲ ಫ್ರೆಂಡ್ಸ್. ಅದನ್ನು ರಿಯಾಲಿಟಿ ಒಳಗೆ ನಾವು ಮಾಡಿದಾಗ್ಲೇ ಅದರ ಶ್ರಮ ಏನನ್ನೋದು ಗೊತ್ತಾಗ್ತೈತಿ. ಸೊ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಲಿ ಅಂದರೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು, ಅದನ್ನು ಕೇಳ್ಕೊತೀನಿ. ಯಾಕಂದರೆ ಇಷ್ಟಪಟ್ಟರೆ ಮಾತ್ರ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.